ಮ್ಯಾಮ್ ಫಸ್ಟ್ಲಿ ನೀವು ಒಬ್ಬ ಹೆಣ್ಣು ಹುಡುಗಿಯಾಗಿ ಹುಟ್ಟಿರೋದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ? ಭಾರಿ ತೊಂದರೆ ಆಗ್ತಿದೆ ಸರ್, ನಾನು ಬರೀ ಹ್ಯಾಂಡಿಕ್ಯಾಪ್ ಬೇರೆಯಾ. ಅಂಡ್ ನಮ್ಗೆ ಸಿಗೋ ಅಷ್ಟು ಫೆಸಿಲಿಟೀಸ್ ಗಂಡು ಮಕ್ಳಿಗೆ ಸಿಗಲ್ಲ. ಗಣಸ್ರೆ ನಯ ಮಾಡ್ಬಿಟ್ಟಿದ್ರ ಓಟ್ ಹಾಕಿಲ್ವ ಹಂಗಾರೆ? ಬರೀ ಮಹಿಳೆಯರಿಗೆ ಕೊಟ್ಬಿಟ್ಟು ನಾವ್ ಗಣಸ್ರೆ ಎಲ್ಲ ಹೋಗೋದು. ಬಾಯ್ಸ್ ಸೀಟಲ್ಲಿ ಕೂತಿರ್ತಾರೆ ಅಣ್ಣ, ಎದ್ದೋಳೋದು ಇಲ್ಲ ಲೇಡೀಸ್ ಬಂದು. ಅದೇ ಬಾಯ್ಸ್ ಅಂದ್ರೆ ಹುಡುಗಿರ್ ಸೀಟಲ್ಲಿ ಕೂತಿರ್ತಾರೆ. ಫ್ರೀ ಬಸ್ ಏನ್ ಯೂಸ್ ಬ್ರೋ, ಸೀಟೇ ಸಿಗಲ್ಲ ಕೂತ್ಕೊಳಕ್ ನಮಗೆ. ಎಲ್ಲಿ ನೋಡಿದ್ರು ಬರೀ ಆಂಟಿ ಅಂದ್ರೆ ಇರ್ತಾರೆ. ಬಾಯ್ಸ್ಗಿಂತ ಜಾಸ್ತಿನೇ ಇದೆ ನಮ್ಗೆ. ಅಷ್ಟೇ ಕೇಳಿದ್ರೆ ಗೂಗಲ್ ಸರ್ಚ್ ಮಾಡಿ ಹೇಳ್ಬೋದಿತ್ತು. ವೆರಿ ಸ್ಮಾರ್ಟ್. ರೆಸ್ಟ್ರಿಕ್ಷನ್ ಇಲ್ಲ, ಯಾವುದಕ್ಕೂ ಕೇಳಲ್ಲ. ನೈಟ್ ಬೇಕಿದ್ರೆ ನಾವು ಆಚೆ ಹೋಗಿ ಬರ್ತೀವಿ ಅಂದ್ರೂ ಅವ್ರು ಇದುವರೆಗೂ ನಮ್ಗೆ ಒಂದು ಕ್ವಶನ್ ಅದೊಂದು ತುಂಬ. ಸೊ ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ಇವತ್ತು ವುಮೆನ್ಸ್ ಡೇ ಆದ ಕಾರಣ ನಮ್ಮ ಜನತೆ ಹತ್ರ ಹೋಗ್ಬಿಟ್ಟು ವುಮೆನ್ಸ್ ರಿಲೇಟೆಡ್ ಸಮ್ ಕ್ವಶನ್ಸ್ನ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಮ್ಮ ಜನ ಹೆಂಗೆಲ್ಲ ಮಾತಾಡ್ತಾರೆ, ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಆ್ಯಂಡ್ ಈ ವಿಡಿಯೋ ಬಂದು ವುಮೆನ್ಸ್ ಡೇ ಆದಮೇಲೆ ಬರ್ತಾ ಇದೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕೊನೆ ತನಕ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಮ್ಯಾಮ್, ಫಸ್ಟ್ಲಿ ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸರ್. ಫಸ್ಟ್ ಭಾರತ ರತ್ನ ಸಿಕ್ಕಿದ್ದು ವುಮೆನ್ ಯಾರು ಮ್ಯಾಮ್? ನಮ್ಮ ಭಾರತದಲ್ಲಿ ಫಸ್ಟ್ ಭಾರತ ರತ್ನ ತಗೊಂಡಿರೋ ವುಮೆನ್. ಅಷ್ಟೇ ಕೇಳಿದ್ರೆ ಗೂಗಲ್ ಸರ್ಚ್ ಮಾಡಿ ಹೇಳ್ಬೋದಿತ್ತು. ವೆರಿ ಸ್ಮಾರ್ಟ್. ಅವರು ಫೇಮಸ್ ಆಗಿರೋರೆ ಮ್ಯಾಮ್, ಫೇಮಸ್ ಹೆಸರೇ. ಸಡನ್ ಕ್ವೆಶನ್ಸ್ ಅಂದ್ರೆ ತಲೆ ಓಡಲ್ಲ. ಕರೆಕ್ಟೇ, ಬಟ್ ಟ್ರೈ ಮಾಡ್ಬೋದಲ್ಲ. ಇಂಡಿಯಾದಲ್ಲೇ ಫಸ್ಟ್ ಭಾರತ ರತ್ನ ಸಿಕ್ಕಿದ್ದು ವುಮೆನ್ ಯಾರು ಮ್ಯಾಮ್? ಐ ಆಮ್ ನಾಟ್ ಶೋರ್. ಅದು ಸೇಮ್ ಈಸಿ ಆನ್ಸರ್ ಇದೆ ಮ್ಯಾಮ್. ಭಾರತ ರತ್ನ ಸಿಕ್ಕಿದ್ದು ನಿಮ್ಗೆ ಗೊತ್ತಮ್ಮ? ಪ್ರತಿಭಾ ಪಾಟೀಲ್. ಅಲ್ಲಮ್ಮ, ಅವರಲ್ಲ. ಇದು ಭಾರತ ರತ್ನ ಫಸ್ಟು ನಮ್ಮ ಇಂಡಿಯಾದಲ್ಲೇ ಯಾವ ವುಮೆನ್ಸ್ಗೆ ಸಿಕ್ಕಿದ್ದು ಸಾರಿ, ಐ ಡೋಂಟ್. ಮ್ಯಾಮ್ ಇದು ಒಂಥರ ಸಿಮಿಲರ್, ಅಂದರೆ ಫೇಮಸ್ ಇರೋ ಹೆಸರೇ. ಬಟ್ ಐ ಡೋಂಟ್ ನೋ. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಮ್ಯಾಮ್ ಆಗ ನೀವು ಹುಟ್ಟಿರಲ್ಲ, ನಿಮ್ಗೆ ಗೊತ್ತಿರಲ್ಲ. ಇವಾಗ ಗೊತ್ತಿರುತ್ತದೆ. ನಂಗೆ ಗೊತ್ತಿಲ್ಲ. ಗೊತ್ತಾಗ್ತಲ್ವಾ? ಈಸಿ ಆನ್ಸರ್ ಮ್ಯಾಮ್ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ವೀಕು. ಜನರಲ್ ನಾಲೆಜ್ ವೀಕಾ? ನಾವು ವೀಕೆ. ಇಲ್ಲ, ಗೊತ್ತಿಲ್ಲ. ಸೇಮ್ ಆನ್ಸರ್, ಇಂದಿರಾ ಗಾಂಧಿ. ಮ್ಯಾಮ್ ನಮ್ಮ ಕರ್ನಾಟಕದಲ್ಲೇ ಕೆಲವೊಂದು ಸ್ಕೀಮ್ಸ್ ಎಲ್ಲ ಇವಾಗ ನೋಡ್ತಾ ಇದ್ರು ವುಮೆನ್ಸ್ ಫೇವರ್ ಆಗಿ ಬಿಟ್ಟಿದ್ದಾರೆ. ಸೊ ಆ ಸ್ಕೀಮ್ಗಳಲ್ಲೇ ಯಾವ್ದು ನಿಮ್ಗೆ ಓಕೆ ಆಗಿದೆ, ಯಾವ್ದು ನಿಮ್ಗೆ ಓಕೆ ಆಗಿಲ್ಲ? ನಾನು ಯಾವುದು ಮಾಡಿಸೇ ಇಲ್ಲ. ಸಾರಿ, ಯಾವುದು ಮಾಡಿಸೇ ಇಲ್ಲ ನಾವು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮಾಡಿಸೇ ಇಲ್ಲ ಅಂದರೆ ಎಕ್ಸಾಂಪಲ್ ಫ್ರೀ ಬಸ್. ಸೊ ಇಂಥ ಫ್ರೀ ಬಸ್ ಏನ್ ಯೂಸ್ ಬ್ರೋ, ಸೀಟೇ ಸಿಗಲ್ಲ ಕೂತ್ಕೊಳಕ್ ನಮಗೆ. ಎಲ್ಲಿ ನೋಡಿದ್ರು ಬರೀ ಆಂಟಿ ಅಂದ್ರೆ ಇರ್ತಾರೆ. ಸ್ಟೂಡೆಂಟ್ಗೆ ಅಂತ ಮಾಡಿದಿದ್ರೆ ಯೂಸ್ಫುಲ್ ಆಗೋದು. ಆಂಟಿ ಅಂದ್ರೆ ಎಲ್ಲ ಕೂತ್ಕೋತಾರೆ. ಓಕೆ ಮ್ಯಾಮ್, ನಿಮಗೆ? ನಮಗೂ ಸೇಮ್ ಅದೇನೆ. ಫ್ರೀ ಬಿಟ್ಟಿರೋದ್ರಿಂದ ನಮಗೆ ಸೀಟ್ ಸಿಗ್ತಾರೆ, ಎಲ್ಲರೂ ಕುತ್ಕೊಂಡೇ ಇರ್ತಾರೆ. ನಾ ಯಾವ ಕುಂತಿದ್ರು ಎಬ್ರಿಸ್ಬಿಟ್ಟು ಅವ್ರು ಕುತ್ಕೋತಾರೆ. ಫ್ರೀ ಎಮೋಷನಲ್ ಡೈಲಾಗ್ಸ್. ಆಪರೇಷನ್ ಆಗಿದೆ, ಕಾಲು ನೋವುತ್ತಿದೆ, ಬರೀ ಇದೆ. ಆ್ಯಕ್ಚುಲಿ ಇಷ್ಟೊತ್ತರೆಗೂ ಮಾತಾಡಿದ್ರಲ್ಲಿ ಇವ್ರು ಇರೋ ಫ್ಯಾಕ್ಟ್ ರಿಯಾಲಿಟಿನ ಹೇಳ್ತಾ ಇದ್ದಾರೆ ಫ್ರೀ ಬಸ್ ಬಗ್ಗೆ. ಮ್ಯಾಮ್ ಇವಾಗ ನೀವು ಹೇಳ್ತಾ ಇದ್ರಲ್ಲ ಆಪ್ರೇಷನ್ ಆಗಿದೆ ಹಂಗೆ ಅಂತ ಹೇಳ್ತಾರಂತ. ಕೆಲವೊಬ್ರದ್ದು ಪಾಪ ಅಂತ ನೀವು ಬಿಟ್ಕೊಡ್ತೀರಾ, ಬಟ್ ಪ್ರತಿ ಸತಿ ಇವಾಗ ನಿಮಗೆ ಸುಸ್ತಾಗಿದ್ದಾಗ ಆ ಥರ ಬಂದು ಕೇಳಿದಾಗ ನಿಮ್ಗೆ ಯಾವ ಥರ ತಲೆಯಲ್ಲಿ ಹೆಂಗೆ ಓಡ್ತಾ ಇರುತ್ತಾಗ? ಕೇಳದ ಬೇಡವಾ ಅಂತ ಓಡ್ತಾ ಇರುತ್ತೆ. ಕೇಳಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಬರೀ ಸುಳ್ಳೆ ಹೇಳ್ತಾರೆ ಯಾಕೆ ಅಂತ. ಕೆಲವೊಬ್ರು ಮಲ್ಕೊಂಡೇ ಬಿಟ್ಟಿರ್ತಾರೆ. ಎಪ್ಸಲೇಬಾರ್ದಂತ. ಅದಾದ್ಮೇಲೆ ಯಾರಾದರೂ ಬಂದರೆ ನಾವು ಸೀನಿಯರ್ ಸೀಟಲ್ಲಿ ಬಿಟ್ಟು ಕೂತಿದ್ರೆ ವಿಲ್ ಲೀವ್ ದ ಸೀಟ್ ಆ್ಯಂಡ್ ವಿಲ್ ಸ್ಟ್ಯಾಂಡ್. ಓಕೆ ಮ್ಯಾಮ್, ಇವಾಗ ನಮ್ಮ ಕರ್ನಾಟಕದಲ್ಲೇ ವುಮೆನ್ಸ್ಗಂತ ಕೆಲವೊಂದು ಸ್ಕೀಮ್ಸ್ ಎಲ್ಲ ಬಿಟ್ಟಿದ್ದಾರೆ. ಆ ಸ್ಕೀಮ್ಸಲ್ಲೇ ನಿಮಗೆ ಈ ಸ್ಕೀಮ್ಸ್ ಎಲ್ಲ ಓಕೆ ಅಂದರೆ ಕಂಫರ್ಟಬಲ್ ಇದೆಯಾ, ಇಲ್ಲ ಇನ್ನೂ ಸ್ಕೀಮ್ಸ್ ಇನ್ನೂ ಬೆಟರಾಗಿ ಏನಾರು ಮಾಡ್ಬೋದು ಇತ್ತಂತ ನಿಮ್ಗೆ ಏನಾರು ಐಡಿಯಾ ಇದೆಯಾ? ಇಲ್ಲ, ಸ್ಕೀಮ್ಸ್ ಎಲ್ಲ ಬೆಟರ್ ಆಗಿದೆ, ಬಟ್ ಅದನ್ನು ತುಂಬ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ಇವಾಗ ಇರೋದು ಓಕೆ, ಬಟ್ ಯೂಸ್ಫುಲ್ ಆಗುವಂಥದ್ದು ಏನಾದ್ರು ಬಿಟ್ಟರೆ. ಅಂದರೆ ಮಿಸ್ಯೂಸ್ ಅಂದರೆ ಯಾವ್ಯಾವ ಸ್ಕೀಮ್ಸ್ ಅಂತ? ಫಾರ್ ಎಕ್ಸಾಂಪಲ್ ಇವಾಗ ಬಿಟ್ಟಿದ್ದಾರಲ್ವಾ ಫ್ರೀ ಬಸ್, ಅದೆಲ್ಲ ಧರ್ಮಸ್ಥಳಕ್ಕೆ ಅಂತ ನಮ್ಮ ಹೆಂಗಸರು ಹೋದಳು ಬಂದೇ ಇಲ್ಲ. ಅದೆಲ್ಲ ಸ್ವಲ್ಪ ಮಿಸ್ಯೂಸೇ ಆಗ್ತಿದೆ. ಅಂದರೆ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ಇದ್ದೀರಾ? ಅಲ್ಲ, ದುಡ್ಡು ಕೊಟ್ಟಿರ್ತೀವಲ್ಲ ಅದಕ್ಕೆ ಹೋಗ್ತೀವಿ. ತುಂಬ ಹೊತ್ತು ಸ್ಟೇ ಮಾಡ್ತೀವಿ ಬಸ್ ಸ್ಟ್ಯಾಂಡಲ್ಲಿ. ನೈಟ್ 3 ಗಂಟೆ 4 ಗಂಟೆವರೆಗೂ ಸ್ಟೇ ಮಾಡ್ತೀವಿ ಸರ್. ಹಬ್ಬದ ಟೈಮಲ್ಲಿ ಮನೆಗೆ ಹೋಗ್ಬೇಕು. ಹೆಂಗಿರುತ್ತೆ ಮ್ಯಾಮ್ ಆ ಟೈಮಲ್ಲಿ? ತುಂಬಾ ಕಷ್ಟ ಇರುತ್ತೆ, ಬೇಜಾರಾಗುತ್ತಲ್ಲ? ಬೇಜಾರನ್ನು ಆಗುತ್ತೆ, ಕಷ್ಟನೂ ಆಗುತ್ತೆ. ಯಾಕಂದ್ರೆ ಡ್ಯೂಟಿ ಮಾಡಿ ನಾವು ಹೋಗಿರ್ತೀವಿ. ಸೊ ಅಲ್ಲೂ ಹಬ್ಬದ ಟೈಮಲ್ಲಿ ಬಾಯ್ಸ್ ಸೀಟಲ್ಲಿ ಕೂತಿರ್ತಾರೆ ಅಣ್ಣ, ಎದ್ದೋಳೋದು ಇಲ್ಲ ಲೇಡೀಸ್ ಬಂದು. ಅದೇ ಬಾಯ್ಸ್ ಅಂದ್ರೆ ಹುಡುಗಿರ್ ಸೀಟಲ್ಲಿ ಕೂತಿರ್ತಾರೆ. ಹುಡುಗಿ ಸೀಟಲ್ಲೇ ಕೂತಿರ್ತಾರೆ, ಎದ್ದಾಳಿ ಅಂದ್ರೂ ಎದ್ದಾಳಲ್ಲ. ಆಮೇಲೆ ಕಾಸು ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಅವ್ರು ಸೀಟ್ ಬಿಟ್ಕೊಡಲ್ಲ ನಮ್ಗೆ. ಇದು
ಆಕ್ಚುಲಿ ಚೆನ್ನಾಗಿದೆ. ಮ್ಯಾಮ್ ಫಸ್ಟ್ಲಿ ನೀವು ಒಬ್ಬ ಹೆಣ್ಣು ಹುಡುಗಿಯಾಗಿ ಹುಟ್ಟಿರೋದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ? ಭಾರಿ ತೊಂದರೆ ಆಗ್ತಿದೆ ಸರ್. ನಾನು ಬರೀ ಹ್ಯಾಂಡಿಕ್ಯಾಪ್ ಬೇರೆಯಾ, ಓಕೆ. ಕೈ ಇಲ್ಲ ನನಗೆ, ಕಷ್ಟ. ನನ್ನ ಜೀವನ ಮಾಡ್ಬೋದು. ಚಿಕ್ಕ ವಯಸ್ಸಿಂದಾನೇ ಚಿಕ್ಕ ವಯಸ್ಸಲ್ಲಿ ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಸರ್. ಆಕ್ಸಿಡೆಂಟ್ ಕಟ್ಟಾಗಿರೋದು? ಓಕೆ. ಎಷ್ಟು ವಯಸ್ಸಿದ್ದಾಗ? 12 ವರ್ಷ. 12 ವರ್ಷ ಇದ್ದಾಗ? 12 ವರ್ಷದಲ್ಲಿ ಹಂಗಾಗಿತ್ತು. ಏನು ಆಕ್ಸಿಡೆಂಟ್ ಆಗಿದ್ದು? ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಂಗಾಗಿತ್ತು. ಹಾಗೆ ಫುಲ್ಲು ಅಲ್ಲಿ ಗಾಡೀಲಿ ಹೋಗ್ಬೇಕಾದ್ರೆ ಗುದ್ದಿ ಈ ಥರ ಆಯಿತು. ಓಕೆ. ಗುದ್ದಿ ಕೈ ಫ್ರ್ಯಾಕ್ಚರ್ ಆಗಿ ಅದು ಕೈ ಕಟ್ಟಾಗಿರೋದು. ಓಕೆ. ಹೆಂಗ್ ನಿಭಾಯಿಸ್ಕೊಂಡ್ ಬರ್ತಾ ಇದ್ದೀರಾ? ಏನು ಮಾಡೋದು ಸರ್, ಜೀವನ ಮಾಡೋ ಅಪ್ಪ ಅಮ್ಮ ಯಾರು ಇಲ್ಲ. ಜೀವನ ಮಾಡ್ಕೊಂಡು ಅದೊಂದು ತಮ್ಮ, ಅವನೊಬ್ಬ ತಮ್ಮ. ಅದಕ್ಕೆ ಅವನೊಬ್ಬನ ಇದು ಮಾಡ್ಕೊಂಡು ಇಲ್ಲಿ ಹುಷಾರಿತ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದು. ಇವಾಗ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ? ಏನು ಮಾಡೋದು ಸರ್, ಹೆಂಗಂಗೋ ಹಿಂಗೆ ಕಷ್ಟಪಡ್ಕೊಂಡು ಮಾಡ್ತೀವಿ. ಕೆಲಸ ಗಿಲ್ಸ ಯಾರು ಇಲ್ಲ ಸರ್. ಅವನು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಇದು ಮಾಡಬೇಕು, ಬಾಡಿಗೆ ಕಟ್ಕೊಂಡು. ಬಾಡಿಗೆ ಎಲ್ಲ ನಮ್ಮದು. ಮನೆ ಭಾಳ ಕಷ್ಟ ಆಗ್ತೈತೆ. ಇನ್ನೇನು ಮಾಡೋದು? ಓಕೆ. ಅಂದರೆ ಇವಾಗ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಲಿಲ್ಲ, ಏನೂ ಹೆಲ್ಪ್ ಆಗಿಲ್ವಾ? ಏನು ಹೆಲ್ಪ್ ಮಾಡ್ತಿಲ್ಲ ಸರ್ ಗೌರ್ಮೆಂಟ್ ಕಡೆಯಿಂದ. ನನಗೆ ಎಂಥದ್ದು ಇಲ್ಲ. ಏನು ಹೆಲ್ಪ್ ಇಲ್ಲ. ಹೆಲ್ಪ್ ಇಲ್ಲ. ಇವಾಗ ಹ್ಯಾಂಡಿಕ್ಯಾಫ್ಟ್ ಆಗಿರೋದ್ರಿಂದ ಅದಕ್ಕೆ ಸ್ಪೆಷಲ್ ಆಗಿ ಏನಾದರೂ ಸ್ಕೀಮ್ಸ್ ಎಲ್ಲ ಇರುತ್ತಲ್ಲ? ಅದು ಕೊಡ್ತಾ ಇಲ್ಲ ಸರ್. ನನ್ನ ಅವನೊಬ್ಬ ದುಡಿಬೇಕು, ನಾವು ಕಷ್ಟಪಡ್ಕೊಂಡು ಬಾಡಿಗೆ. ನೀವೇನಾರ ಕೆಲಸ ಮಾಡ್ತಾ ಇದ್ದೀರಾ? ಏನು ಕೆಲಸ, ಒಂದು ಕೈಲಿ ಏನು ಕೆಲಸ ಮಾಡೋಣ ಸರ್, ಒಂದು ಕೈಲಿ. ನಮ್ಮ ಹತ್ರ ಏನಾದರೂ ಪಾಸಿಬಲ್ ಆಗಿದ್ರೆ ನಾವು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೋ. ಬಟ್ ನಮ್ಮ ಹತ್ರನೂ ಅಂಥದ್ದೇನು ಫಂಡ್ಸ್ ಏನಿಲ್ಲ. ಇಫ್ ಇನ್ ಕೇಸ್ ಈ ವಿಡಿಯೋ ನೋಡಿ ಏನಾದರೂ ಯಾರನ್ನ ಫಂಡಿಂಗ್ ಮಾಡೋಂಗಿದ್ರೆ ನಾನು ಖಂಡಿತ ಅವ್ರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರು ಮಿಕ್ಕಿದ್ದು ನಿಮ್ಗೆ ಏನಾದ್ರು ಹೆಲ್ಪ್ ಮಾಡೋಂಗಿದ್ರೆ ಅವ್ರು ಮಾತಾಡ್ಕೊತಾರೆ. ಸೊ ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಏನು ಮಾಡೋಕ್ಕಾಗಲ್ಲ ಮ್ಯಾಮ್, ಲೈಫಲ್ಲೇ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಇವಾಗ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಏನೊಂದು ಮೇಜರ್ ರೀಸನ್ ಇದ್ದೇ ಇರುತ್ತೆ. ನಿಮ್ಗೊಂದು ಒಳ್ಳೆ ದಿನ ಬಂದೇ ಬರುತ್ತೆ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಸರ್ ಮಾತಾಡಿದ್ದಕ್ಕೆ. ಯಾವಾಗ ಹೆಲ್ಪ್ ಬರುತ್ತೋ, ಯಾವಾಗ ಇದಾಗುತ್ತೋ ಮ್ಯಾಮ್, ಖಂಡಿತ ಒಂದು ಒಳ್ಳೆ ದಿನ ಅನ್ನೋದು ನಿಮಗೂ ಬರುತ್ತೆ. ಸೊ ಬೇಜಾರು ಮಾಡ್ಕೊಬೇಡಿ. ಲೈಫಲ್ಲಿ ಎಲ್ಲ ಸ್ಟ್ರಗಲ್ಸ್ ಎಲ್ಲರೂ ಪಡೀಲೇಬೇಕು. ಬಟ್ ನಿಮ್ಮದು ತುಂಬ ಕಷ್ಟ ಇದೆ ಲೈಫು. ಹೌದು ಸರ್. ಬಾಡಿಗೆ ಕಟ್ಕೊಂಡು ಅಪ್ಪ ಅಮ್ಮ ಯಾರು ಇಲ್ಲ. ಅವನಿನ್ನು ಹುಡುಗ ಮದುವೆ ಆಗಿಲ್ಲ. ಅವನು ಕೆಲ್ಸಕ್ಕೆ ಹೋಗ್ಕೊಂಡು ಬಾಡಿಗೆ ಕಟ್ಕೊಂಡು ಹಿಂಗೆ ಜೀವನ ಮಾಡ್ತಾ ಇದ್ದೀವಿ ಸರ್. ಓಕೆ ಮ್ಯಾಮ್, ನೋಡ್ತೀನಿ. ಒಂದು ಆದಷ್ಟು ನಮ್ಮ ಚಾನಲಿಂದ ಯಾರು ಹೆಲ್ಪ್ ಮಾಡೋಕ್ಕೆ ಏನಾರು ಮನಸ್ಸು ಮಾಡಿದ್ರೆ ನಾನು ಹೇಳ್ತೀನಿ ಮ್ಯಾಮ್ ನಿಮ್ಮ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಗೈಸ್, ಇವತ್ತು ವುಮೆನ್ಸ್ ಡೇ ಇರೋ ಕಾರಣ ನಾನು ಕೆಲವೊಂದು ಕ್ವಶನ್ಸ್ನ ಕೇಳಿ ನಮ್ಮ ವುಮೆನ್ಸ್ಗೆಲ್ಲ ಇನ್ಸ್ಪೈರ್ ಮಾಡೋಣ ಅಂತ ಬಂದೆ. ಬಟ್ ಇವಾಗ ಈ ಆಂಟಿ ಕೈ ಇಲ್ದಿರೋ ಆಂಟಿ ಬಂದು ಮಾತಾಡಿದ್ರಲ್ಲ, ಅವ್ರ ಮಾತು ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಯಿತು. ಸೊ ನಾನು ಬಂದಿದ್ದ ಉದ್ದೇಶ ಏನಂತ ಇವಾಗ ಅರ್ಥ ಆಗ್ತದೆ. ಸೊ ಆದಷ್ಟು ನಿಮ್ಗೆ ಯಾರ್ಯಾರಿಗೆಲ್ಲ ಇವ್ರಿಗೆ ಹೆಲ್ಪ್ ಮಾಡ್ಬೇಕನ್ಸುತ್ತೋ ನನಗೆ DM ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಡ್ತೀನಿ. ಸೊ ಅವ್ರ ಜೊತೆ ಕನ್ವೆ ಮಾಡ್ಕೊಂಡು ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ ನೀವು ಅವ್ರನ್ನ ರೀಚ್ ಔಟ್ ಆಗಿ. ವುಮೆನ್ಸ್ ಆಗಿ ಹುಟ್ಟಿರೋದು ಎಷ್ಟು ಪ್ರೌಡ್ ಫೀಲ್ ಇದೆ? ಲೈಕ್ ಫೆಸಿಲಿಟೀಸ್ ಅಂತ ಬಂದರೆ ವುಮೆನ್ಸಿಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ. ವಿ ಕ್ಯಾನ್ ಸರ್ವೈವ್ ವೇರ್ ಎವರ್ ವಿ ವಾಂಟ್. ಹೇಗೆ ಬೇಕಿದ್ರೂ ನಾವು ಸರ್ವೈವ್ ಆಗ್ಬೋದು. ಆ್ಯಂಡ್ ನಮಗೆ ಸಿಗೋ ಅಷ್ಟು ಫೆಸಿಲಿಟೀಸ್ ಗಂಡು ಮಕ್ಳಿಗೆ ಸಿಗಲ್ಲ. ಗಣಸ್ರೆ ನಯ ಮಾಡ್ಬಿಟ್ಟಿದ್ರ ಓಟ್ ಹಾಕಿಲ್ ಬಂಗಾರ, ಬರೀ ಮಹಿಳೆಯರಿಗೆ ಕೊಟ್ಬಿಟ್ಟು ನಾವು ಗಣಸ್ರೆ ಎಲ್ಲೋಗೋದು. ಎಕ್ಸಾಂಪಲ್ ಗೌರ್ಮೆಂಟ್ ಫ್ರೀ ಬಸ್. ನಮ್ಮ ಗಂಡು ಮಕ್ಕಳಿಗೆ ಸ್ಪೆಷಲಿ ಎಲ್ಲೇ ಹೋದ್ರು ಮ್ಯಾಮ್, ಹೆಣ್ಮಕ್ಳು ಗಂಡು ಮಕ್ಳು ಅಂತ ಇದ್ದರೆ ಫಸ್ಟ್ ಹೋಗೋದೇ ಹೆಣ್ಮಕ್ಳೇ ಮುಂದೆ, ಗಂಡು ಮಕ್ಳು ಹೋಗೋದ. ಓಕೆ ಮ್ಯಾಮ್, ನಿಮಗೆ ಮ್ಯಾಮ್ ಎಷ್ಟು ಪ್ರೌಡ್ ಫೀಲ್ ಇದೆ? ತುಂಬಾ ಪ್ರೌಡ್ ಫೀಲ್ ಇದೆ. ಆದರೂ ಒಂಚೂರು ಎಲ್ಲೋ ಪ್ರೌಡ್ ಇಲ್ದಂಗೆ ಇದೆ. ಅಂದರೆ ಬಾಯ್ಸಿಗಿರೋ ಅಷ್ಟು ಫ್ರೀಡಮ್ ನಮಗೂ ಇಲ್ವಲ್ಲ ಅನ್ನೋ ಥರನೂ ಇದೆ. ಆ ಥರ ಅಂದರೆ ನೈಟ್ ಓಡಾಡೋದಾಗಿರ್ಬೋದು ಎಲ್ಲ ಆ ಥರ. ಯಾರು ಹೇಳಿದ್ದು ಮ್ಯಾಮ್? ಹಾಂ, ಈಗ ಎಲ್ಲರೂ ನೈಟ್ ಹುಡುಗರು ಸಿಗ್ತಾರೆ ಇಲ್ವ? ರೋಡಲ್ಲಿ ಹುಡುಗಿರೇ ಜಾಸ್ತಿ ಸಿಗ್ತಾರಲ್ಲ ಮ್ಯಾಮ್. ಅಂದರೆ ಕೆಲವೊಬ್ರು ಓಡಾಡ್ತಾರೆ, ಆದರೆ ನಾವು ಓಡಾಡಲ್ಲ. ಅದಕ್ಕೋಸ್ಕರ ಆ ಥರ ನಿಮ್ಮನೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೋದು ಮೇ ಬಿ. ಆ ಥರ ನಿಮಗೆಲ್ಲ ಎಷ್ಟು ಪ್ರೌಡ್ ಫೀಲ್ ಇದೆ ಆ್ಯಸ್ ಎ ವುಮೆನ್ ಆಗಿ ಹುಟ್ಟಿರೋದು? ತುಂಬ ಪ್ರೌಡ್ ಇದೆ ಸರ್. ತುಂಬ ಪ್ರೌಡ್ ಇದೆ. ಅಂದರೆ ತುಂಬ ಅಂದರೆ ಹೆಂಗೆ? ಜಾಸ್ತಿನೇ ಇದೆ. ಸೊ ಸ್ವಾಭಿಮಾನಿಯಾಗಿ ದುಡಿತಾ ಇದ್ದೀನಿ ಅನ್ನೋ ಖುಷಿ. ಓಕೆ ಮ್ಯಾಮ್, ತಮಗೆ ಮ್ಯಾಮ್? ಸೇಮ್ ಕ್ವಶನ್, ಸೇಮ್ ಆನ್ಸರ್ ಆಲ್ಸೋ. ಮ್ಯಾಮ್ ಸ್ಪೆಷಲ್ ಬಾಯ್ಸ್ಗಿಂತ ಜಾಸ್ತಿನೇ ಇದೆ ನಮಗೆ. ಬಾಯ್ಸ್ಗಿಂತ ಜಾಸ್ತಿ ಇದೆ ಅಂದರೆ ಏನು? ಟ್ಯಾಲೆಂಟ್ಸ್ ಎಲ್ಲ. ಬಾಯ್ಸ್ಗಿಂತ ಟ್ಯಾಲೆಂಟ್. RCB ಮ್ಯಾಚ್ ವಿನ್ ಆಗಿದೆ ಕೂಡ ಫಸ್ಟ್ ಲೇಡೀಸ್ ಎಲ್ಲ. ಓಕೆ ಮ್ಯಾಮ್, ಒಪ್ಕೊತೀನಿ. ಬಾಯ್ಸ್ಗಿಂತ ಟ್ಯಾಲೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಾನು ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ ನೋಡೋಣ. ಓಕೆ ಮ್ಯಾಮ್, ನಮ್ಮ ಇಂಡಿಯಾಗೆ ಫಸ್ಟ್ ಭಾರತ ರತ್ನ ಸಿಕ್ಕಿದ್ದು ವುಮೆನ್ ಯಾರು? ಗೊತ್ತಿಲ್ಲ. ಫ್ಲಾಶ್ ಬ್ಯಾಕ್. ಬಾಯ್ಸ್ಗಿಂತ ಜಾಸ್ತಿನೇ ಇದೆ ನಮಗೆ. ನಿಮಗೆ ವುಮೆನ್ಸ್ ಆಗಿ ಹುಟ್ಟಿರೋದು ಎಷ್ಟು ಪ್ರೌಡ್ ಫೀಲ್ ಇದೆ? ಸಿಕ್ಕಾಪಟ್ಟೆನೆ. ಸಿಕ್ಕಾಪಟ್ಟೆ. ಎಸ್, ಅಂದರೆ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ. ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದೆ ಎಲ್ಲದಕ್ಕೂ ನಮ್ಮ ಫ್ಯಾಮಿಲಿ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದೆ. ತುಂಬ ಒಬ್ಬರು ಹೇಳಿ. ಓಕೆ. ತುಂಬ. ಯಾಕಂದ್ರೆ ಹೊರಗಡೆ ಬಂದು ಇವತ್ತು ಎಷ್ಟೋ ಜನ ನೋಡ್ತಾ ಇರ್ತೀವಿ, ಎಷ್ಟೋ ಜನ ಹೊರಗಡೆನೇ ಬಿಡಲ್ಲ, ಏನೂ ಮಾಡಲ್ಲ. ಅಂಥದ್ರಲ್ಲಿ ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ವರ್ಕ್ ಇರ್ಬೋದು, ನಮ್ಮ ಟ್ರಾವೆಲ್. ಇವಾಗ ನಮ್ಮ ಟ್ರಾವೆಲ್ ಎಷ್ಟು ತುಂಬ ಜನ ಟ್ರಾವೆಲ್ ಮಾಡಿದ್ವಿ, ಟ್ರಾವೆಲ್ ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ರೆಸ್ಟ್ರಿಕ್ಷನ್ ಇಲ್ಲ. ಏನು ರೆಸ್ಟ್ರಿಕ್ಷನ್ ಇಲ್ಲ, ಯಾವುದಕ್ಕೂ ಕೇಳಲ್ಲ. ನೈಟ್ ಬೇಕಿದ್ರೆ ನಾವು ಆಚೆ ಹೋಗಿ ಬರ್ತೀವಿ ಅಂದ್ರೂ ಅವ್ರು ಇದುವರೆಗೂ ನಮ್ಗೆ ಒಂದು ಕ್ವಶನ್. ಅದು ನಂಗೆ ತುಂಬ ಇಷ್ಟ.
ಕಾನ್ಫಿಡೆನ್ಸ್ ಅಲ್ಲ ಮ್ಯಾಮ್, ಅದೊಂದು ನಂಬಿಕೆ ನಿಮ್ಮ ಮೇಲೆ ಇಟ್ಟಿರೋದು. ನಮಗೆ ಟ್ರಸ್ಟ್. ಒಂದು ವುಮೆನ್ ಆಗಿ ಹುಟ್ಟಿರೋದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ? ತುಂಬ ಪ್ರೌಡ್ ಫೀಲ್ ಆಗುತ್ತೆ, ಬಟ್ ಆಲ್ಸೋ ವಿ ಕಮ್ ವಿತ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸು. ಆದರೆ ಅದನ್ನು ನಾವು ಓವರ್ಕಮ್ ಮಾಡಿ ಮುಂದೆ ಪ್ರೌಡಾಗಿ ಓವರ್ಕಮ್ ಮಾಡಿ ಬರ್ತೀವಿ. ಅಮ್ಮ, ನಿಮಗೆ ಒಬ್ಬರು ವುಮೆನ್ ಆಗಿ ಹುಟ್ಟಿರೋದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಅಮ್ಮ? ಚೆನ್ನಾಗಿ ಅನಿಸುತ್ತೆ. ಅಂದರೆ ಎಲ್ಲನೂ ನಾವು ನೋಡ್ಕೋಬೋದು, ನಮ್ಮ ಕುಟುಂಬ ಆಮೇಲೆ ಪರಿಸರನೂ ನಾವು ಇದು ಮಾಡ್ಬೋದು, ಸುಧಾರಿಸ್ಬೋದು ಅಂತ ನನಗನ್ಸುತ್ತೆ. ಸುಧಾರಿಸ್ಬೋದಲ್ಲ, ಸುಧಾರಿಸ್ತೀರಾ ನೀವು? ವುಮೆನ್ಸ್ಗಿರೋ ಪವರ್ ಅದೇ, ಎಲ್ಲಾನು ನಿಭಾಯಿಸೋ ಪವರ್ ದೇವ್ರು ವುಮೆನ್ಸ್ಗೆ ಮಾತ್ರ ಕೊಟ್ಟಿರೋದು, ಬೇರೆ ಯಾರಿಗೂ ಕೊಟ್ಟಿಲ್ಲ. ಒಂದು ವುಮೆನ್ ಆಗಿ ಹುಟ್ಟಿರೋದು ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಮ್ಯಾಮ್? ತುಂಬ ಪ್ರೌಡ್ ಫೀಲ್ ಇದೆ. ಒಂದು ವುಮೆನ್ ಆದರೆ ಮನೇಲಿ ಎಲ್ಲ ಒಂಥರ ಏನಂತಾರೆ, ಎಲ್ಲ ಹ್ಯಾಂಡಲ್ ಮಾಡೋ ಕೇಪಬಿಲಿಟಿ ಇರುತ್ತೆ ವುಮೆನ್ಗೆ. ಸೊ ಐ ಆಮ್ ಪ್ರೌಡ್ ಆಫ್ ಮ್ಯಾಮ್. ಅಂದರೆ ಸ್ವಲ್ಪ ವರ್ಷಗಳ ಹಿಂದೆ, ಅಂದರೆ ಸ್ವಲ್ಪ ವರ್ಷಗಳ ಹಿಂದೆ, ಇವಾಗ ಪ್ರೆಸೆಂಟು ಇದೆ. ಸೊ ಹೆಣ್ಮಕ್ಳು ಹುಟ್ಟಿದ್ರೇ ಒಂಥರ ಏನೋ ಒಂಥರ ಭೇದ ಭಾವ ಮಾಡ್ತಿದ್ರು, ಹೆಣ್ಮಗುನ ಅಂತ. ಸೊ ಇವಾಗಲೂ ಅದು ನಡೀತಾ ಇದೆ. ಸೊ ನೀವು ಅಂದರೆ ಆಗಿನ ಜನ್ರೇಷನ್ ಅವ್ರು ಆಗಿದ್ರಿಂದ ನಿಮ್ಮ ಮನೆಯವ್ರು ಹೆಂಗೆ ತೊಗೊಂಡ್ರು ಮ್ಯಾಮ್ ಇವಾಗ ಒಂದು ಹೆಣ್ಮಗು ಅಂತ ಆಗಿತ್ತು? ಆ್ಯಕ್ಚುಲಿ ನಾವು 4 ಮೆಂಬರ್ಸು ಹೆಣ್ಮಕ್ಳೇನಾ? 4 ಮೆಂಬರ್ಸಲ್ಲಿ 3 ಮೆಂಬರ್ಸ್ ಹೆಣ್ಮಕ್ಳು. ಓಕೆ. ಸೊ ಅದರಿಂದ ನಮ್ಮಪ್ಪ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ. ಎಲ್ಲರೂ ಒಂದೇ ರೀತಿ ಒಂದೇ ರೀತಿಯಲ್ಲೇ ನೋಡ್ಕೊಂಡಿದ್ದಾರೆ. ನೀವು ಒಂದು ವುಮೆನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ಅಂದರೆ ಯಾರನ್ನಂತ ಹೇಳ್ಬೋದು ಮ್ಯಾಮ್? ಸುಧಾಮೂರ್ತಿ. ಸುಧಾಮೂರ್ತಿ. ತಾವು ಮ್ಯಾಮ್? ಸೇಮ್ ಸುಧಾಮೂರ್ತಿ. ಸೇಮ್ ಸುಧಾಮೂರ್ತಿ. Never show off your position, because today you have this position, tomorrow it will go away. ಅಂದರೆ ಏನೆಲ್ಲ ಅವರಲ್ಲಿ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ಮ್ಯಾಮ್ ನೀವು? ಆಫ್ಟರ್ ಮ್ಯಾರೇಜು, ಮದುವೆಗೆ ಅವ್ರ ಹಸ್ಬೆಂಡ್ ಜೊತೆ ಸಕ್ಸಸ್ ಕಂಡ್ರು, ಅದು ತುಂಬ ಇಷ್ಟ ಆಗುತ್ತೆ. ಮ್ಯಾಮ್, ನೀವಿಬ್ಬರು ಸ್ಪೆಷಲಿ ಅದನ್ನು ಅಂದರೆ ವುಮೆನ್ಸ್ ನೋಡಿ ಇನ್ಸ್ಪೈರ್ ಆಗಿರೋದುಂಟಾ? ನಿಮ್ಗೆ ಯಾರು ಇನ್ಸ್ಪಿರೇಷನ್ ಇಲ್ಲ ವುಮೆನ್ಸ್ ಅಲ್ಲಿ? ನಮ್ಮ ತಾಯಿನೇ ಇರುವಾಗ ಬೇರೆಯವ್ರು ಯಾಕೆ? ಓಕೆ ಮ್ಯಾಮ್, ನೀವು ಇಂಥ ಕೆಲವೊಂದು ವುಮೆನ್ಸ್ನ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ಅಂದರೆ ಯಾವ ವುಮೆನ್ಸ್ ಅಂತ ಕೇಳ್ಬೋದಾ? ವುಮೆನ್ಸ್ ನೋಡಿ ಇನ್ಸ್ಪೈರ್ ಆಗಿದ್ದೀರಾ? ಹಾಗಾಗಿ ನನಗೆ ಇರೋವಂಥ ಒಂದು ಮೇನ್ ಇನ್ಸ್ಪಿರೇಷನ್ ಸ್ಫೂರ್ತಿ ಅಂದರೆ ಮೊದಲು ನನ್ನ ತಾಯಿ ತಂತ್ರ, ನನ್ನ ತಂದೆ. ನಿಮ್ಮ ಥರ ಅಂದರೆ ಯಾವ ಥರ ಮ್ಯಾಮ್? ಮೀನ್ಸ್ ಫ್ಯಾಮಿಲಿ ಎಲ್ಲ ನೀಟಾಗಿ ನೋಡ್ಕೊಳ್ತಾರೆ. ಕೆಲವೊಂದು ಕ್ರಿಟಿಕಲ್ ಸಿಚುವೇಶನ್ ಫ್ಯಾಮಿಲಿ ಪರ್ಸ್ನಲಿ ಬಂದಿತ್ತು, ಆ ಟೈಮಲ್ಲೆಲ್ಲ ಸ್ಟ್ರಾಂಗಾಗಿ ನಿಂತು ಫೇಸ್ ಮಾಡಿದರು. ಇವಾಗ ನಮ್ಮ ಪಪ್ಪಗಿಂತ ನಮ್ಮ ಮಮ್ಮಿ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ. ಅಂದರೆ ನಿಮ್ಮ ಮಮ್ಮಿನೇ ನಿಮ್ಗೆ ಇನ್ಸ್ಪಿರೇಷನ್? ಹೌದು. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ಜನ ಹೆಂಗೆಲ್ಲ ಮಾತಾಡಿದ್ರು ಆ್ಯಂಡ್ ಅವ್ರು ಗೊತ್ತಿರೋ ಆನ್ಸರ್ನೆಲ್ಲ ಹೆಂಗೆ ಶೇರ್ ಮಾಡ್ಕೊಂಡಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.